ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತದುರಾಶಿಷಂ ಹರಿಕಥಾಮೃತವಕ್ತಾರಂ ಜಗನ್ನಾಥ ಗುರುಂ ಭಜೆ. ತಂದೆ ತಾಯಿಗಳ ಪ್ರೀತಿಗೋಸುಗ ನಿಂದ್ಯ ಕರ್ಮವ ತೊರೆದು ವಿಹಿತಗಳೊಂದು ಮೀರದೆ ಸಾಂಗ ಕರ್ಮಗಳಾಚರಿಸುವವರು ವಂದನೀಯರಾಗಿಳೆಯೊಳಗೆ ದೈನಂದಿನದಿ ದೈಶಿಕ ದೈಹಿಕ ಸುಖದಿಂದ ಬಾಳ್ವರು ಬಹುದಿವಸದಲ್ಲಿ ಕೀರ್ತಿಯುತರಾಗಿ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಮಹನೀಯರಾದ ದಾಸ ಚತುಷ್ಟಯರಲ್ಲಿ ಒಬ್ಬರು ಅಂತ ಪ್ರಖ್ಯಾತರಾದಂತಹ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಎನ್ನುವಂತಹ ಬೃಹತ್ತಾದ ಕೃತಿ ಬರೆದದ್ದು ನಿಮಗೆಲ್ಲರಿಗೂ ವಿದಿತವೇ ಆಗಿರುವಂತಹ ಅಂಶ. ಅದರಲ್ಲಿ ಅವರು ಸ್ಪರ್ಶ ಮಾಡದೇ ಇರುವಂತಹ ವಿಷಯವೇ ಇಲ್ಲ. ಎಲ್ಲ ರೀತಿಯ ವಿಷಯಗಳನ್ನು, ಪ್ರಧಾನವಾದ ಪ್ರಮೇಯಗಳನ್ನು ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಪ್ರಸ್ತುತ ನಾನು ಇಲ್ಲಿ ಹರಿಕಥಾಮೃತ ಸಾರದ ಪಿತೃಗಣ ಸಂಧಿ ಅಂತ ಏನು ಕರೀತೇವೆ, ಆ ಪಿತೃಗಣ ಸಂಧಿಯಲ್ಲಿ ಹೇಳಿದ ಪಿತೃಗಳ ನಿಮಿತ್ತವಾಗಿ ಮಾಡುವಂತಹ ಶ್ರಾದ್ದಾದಿ ಕ್ರಿಯೆಗಳೇನಿವೆ, ಪಿತೃಕಾರ್ಯ ಅಂತ ಹೇಳ್ತಾರೆ, ಆ ಸಂದರ್ಭದಲ್ಲಿ ಅನುಸಂಧಾನ ಮಾಡಬೇಕಾದಂತಹ ವಿಷಯಗಳನ್ನು ಮಾತ್ರ ಆ ಸಂಧಿಯಲ್ಲಿ ಆರಿಸಿಕೊಂಡು ಚಿಂತನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪಿತೃಗಣ ಸಂಧಿ ಅಥವಾ ಪಿತೃಗಣ ವಿಚಾರ ಸಂಧಿ ಅಥವಾ ಸರ್ವಜೀವನ ಕಲ್ಪಸಂಧಿ ಅಥವಾ ಜೀವನ ಪ್ರಕ್ರಿಯಾ ಸಂಧಿ ಅಂತ ಹೀಗೆ ನಾನಾ ಹೆಸರುಗಳಿಂದ ಕೂಡಿರುವಂಥದ್ದು ಈ ಸಂಧಿ. ಸಂಧಿಯ ಪ್ರಧಾನ ವಿಷಯ ಪಿತೃಕಾರ್ಯವನ್ನು ಮಾಡುವಂತಹ ಕಾರ್ಯದ ಸಂದರ್ಭದಲ್ಲಿ ಚಿಂತನೆ ಮಾಡಬೇಕಾದ ಕೆಲವು ಅಂಶಗಳನ್ನು ನಿರೂಪಣೆಯನ್ನು ಮಾಡುವಂಥದ್ದು. ಈ ವಿಷಯಕ್ಕೆ ಬರುವ ಮೊದಲು ಒಂದೆರಡು ಅಂಶಗಳನ್ನು ನಾನು ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೇನೆ. ಹರಿವಂಶದಲ್ಲಿ ಪಿತೃಕಲ್ಪ ಅಂತ ಇದೆ. ಆ ಪಿತೃಕಲ್ಪದಲ್ಲಿ ಭೀಷ್ಮ ಮತ್ತು ಧರ್ಮರಾಜರ ಮಧ್ಯದ ಸಂವಾದ ರೂಪವಾಗಿ ಒಂದೆರಡು ಮಾತುಗಳನ್ನು ಪಿತೃಗಳ ಆರಾಧನೆಯ ಅವಶ್ಯಕತೆಯನ್ನು ಹೇಳುವಾಗ ನಾವು ನೋಡುತ್ತೇವೆ. ಶ್ರಾದ್ದಗಳನ್ನು ಯಾಕೆ ಮಾಡಬೇಕು, ಪಿತೃಗಳ ಆರಾಧನೆ ಮಾಡುವುದರ ಉದ್ದೇಶ ಏನು, ಅದರಿಂದ ಆಗುವಂತಹ ಫಲ ಏನು ಎಂಬುವಂತಹ ವಿಷಯವನ್ನು ಹೇಳುವಾಗ ಅಲ್ಲಿ ಈ ಅಂಶವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಶ್ರಾದ್ದೈ ಪ್ರೀಣಾತಿ ಪಿತॄನ್ ಸರ್ವಕಾಮ ಫಲೈಸ್ತು ಯಃ ತತ್ಪರಃ ಪ್ರಯತ ಶ್ರಾದ್ಧಿ ಪ್ರೇತ್ಯ ಚೇಹಚ ಮೋದತೆ. ಶ್ರಾದ್ದ ಎನ್ನುವಂತಹ ಕ್ರಿಯೆ ಏನಿದೆ, ಸಾಮಾನ್ಯವಾಗಿ ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಮಾಡುವಂಥದ್ದು ಶ್ರಾದ್ದ ಅಂತ. ಎಲ್ಲವನ್ನೂ ಶ್ರದ್ಧೆಯಿಂದನೇ ಮಾಡಬೇಕು. ವಿಶೇಷವಾಗಿ ಈ ಪಿತೃಕಾರ್ಯವನ್ನು ಶ್ರದ್ಧೆಯಿಂದ ಮಾಡಬೇಕಾದದ್ದು. ಹಾಗಾಗಿ ಇದನ್ನು ಶ್ರಾದ್ದ ಅಂತ ಕರೀತಾರೆ. ಈ ಶ್ರಾದ್ದಾದಿ ಪಿತೃಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಪಿತೃದೇವತೆಗಳು ಅಂತಲೇ ಇದ್ದಾರೆ. ಅದಕ್ಕೆ ಮತ್ತೆ ಆ ವಿಷಯಕ್ಕೆ ಹೋದರೆ ಮತ್ತೆ ಬೇರೆಯೇ ದೊಡ್ಡದಾದ ಒಂದು ಪ್ರಪಂಚವೇ ತೆರೆದುಕೊಳ್ಳುತ್ತೆ. ಇರಲಿ, ಅಂತೂ ಆ ಪಿತೃದೇವತೆಗಳನ್ನು ಆರಾಧನೆ ಮಾಡಬೇಕು. ಪಿತೃದೇವತೆಗಳನ್ನು ಆರಾಧನೆ ಮಾಡಿದಾಗ ಅದರಿಂದ ಸಂತೃಪ್ತರಾದಂತಹ ಆ ಪಿತೃದೇವತೆಗಳು
ಯಾರ ಉದ್ದೇಶವಾಗಿ ಶ್ರಾದ್ದವನ್ನು ಅಧಿಕಾರಿಯಾದವನು ಮಾಡಿರುತ್ತಾನೆ ಅವರಿಗೆ, ಆ ವ್ಯಕ್ತಿಗೆ ಫಲವನ್ನು ಕೊಡುವುದು ಅಲ್ಲದೆ ಶ್ರಾದ್ದಾದಿ ಕ್ರಿಯೆಗಳನ್ನು ಮಾಡಿದಂತಹ ವ್ಯಕ್ತಿಗೂ ಅನೇಕ ವಿಧವಾದ ಫಲವನ್ನು ಕೊಡುತ್ತಾರೆ ಅಂತ. ಅದಕ್ಕೆ ಅಲ್ಲಿ ಹೇಳಿದ್ದು ಉಂಟು, ಪಿತರಃ ಧರ್ಮಕಾಮಸ್ಯ ಪ್ರಜಾಕಾಮಸ್ಯ ಚ ಪ್ರಜಾಂ ಪುಷ್ಟಿಕಾಮಸ್ಯ ಪುಷ್ಟಿಂ ಚ ಪ್ರಯಚ್ಛಂತಿ ಯುಧಿಷ್ಠಿರ. ಪಿತೃದೇವತೆಗಳನ್ನು ಆರಾಧನೆ ಮಾಡಿದರೆ ಹೋದವರಿಗೆ ಸದ್ಗತಿಯಾಗತ್ತೆ ಅಂತ ಇಷ್ಟ ಎಲ್ಲ, ಮಾಡಿದವನಿಗೂ ಫಲ ಇದೆ ಎನ್ನುತ್ತೆ ಮಹಾಭಾರತ, ಹರಿವಂಶ. ಪುಷ್ಟಿ ತುಷ್ಟಿ ಎಲ್ಲವನ್ನು ಪಿತೃದೇವತೆಗಳ ಅನುಗ್ರಹ ಮಾಡುತ್ತಾರೆ. ಧರ್ಮದಲ್ಲಿ ಜೀವನ ಮಾಡುವಂಥ ಬುದ್ಧಿಯನ್ನು ಕೊಡುತ್ತಾರೆ. ಸತ್ಸಂತಾನವಾದದ್ದು ಬೆಳೆಯುವಂತೆ ಮಾಡಿ ಪರಮಾನುಗ್ರಹವನ್ನು ಮಾಡುತ್ತಾರೆ ಪಿತೃದೇವತೆಗಳು. ಹಾಗಾಗಿ ಪಿತೃದೇವತೆಗಳ ಆರಾಧನೆ ಅತ್ಯಂತ ಅವಶ್ಯವಾದದ್ದು ಅಂತ. ಇನ್ನೊಂದು ಮಾತು ನಾನಿಲ್ಲಿ ಸ್ಮರಣೆ ಮಾಡಲೇಬೇಕು. ಒಬ್ಬ ವ್ಯಕ್ತಿ ತಾನು ಮಗ ಅಂತ ಕರೆಸಿಕೊಳ್ಬೇಕಾದರೆ, ಪುತ್ರ ಅಂತ ಕರೆಸಿಕೊಳ್ಬೇಕಾದರೆ ಏನು ಮಾಡಬೇಕು? ಶಾಸ್ತ್ರ ಹೇಳುತ್ತೆ, ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ ತ್ರಿಭಿಹಿ ಪುತ್ರಸ್ಯ ಪುತ್ರತಾ ಅಂತ. ಅಂದರೆ ತಂದೆ ತಾಯಿಗಳು ಬದುಕಿರುವಾಗ ಅವರು ಹೇಳಿದಂತೆ ನಡ್ಕೊಳ್ಬೇಕು. ಅವರು ಏನು ಆಜ್ಞೆ ಮಾಡುತ್ತಾರೆ, ತಂದೆ ತಾಯಿಗಳು ಸಹಜವಾಗಿಯೇ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಲೇ ಬಯಸಿ ಕೆಲಸಗಳನ್ನು, ಕಾರ್ಯಗಳನ್ನು ಅಥವಾ ಜೀವನದ ಮಾರ್ಗದರ್ಶನವನ್ನು ಮಾಡುತ್ತಿರುತ್ತಾರೆ. ಅದರಂತೆ ಮಕ್ಕಳು ನಡ್ಕೊಳ್ಬೇಕು. ಇದು ಮಕ್ಕಳ ಮೊದಲ ಕರ್ತವ್ಯ. ಎರಡನೆಯದು, ಅವರು ತೀರಿ ಹೋದ ನಂತರದಲ್ಲಿ ಪ್ರತಿ ವರ್ಷ ಮೃತತಿಥಿಯಲ್ಲಿ ಆ ಪಿತೃಗಳ ಪ್ರೀತಿಯನ್ನು ಉದ್ದೇಶಿಸಿ ಶ್ರಾದ್ದಾದಿ ಕ್ರಿಯೆಗಳನ್ನು ಮಾಡಬೇಕು. ಭೂರಿ ಭೋಜನಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್, ಪ್ರತಿ ವರ್ಷ ಅನ್ನದಾನವನ್ನು ಮಾಡಬೇಕು ಆ ಪಿತೃಗಳನ್ನು ಉದ್ದೇಶಿಸಿ. ಮೂರನೆಯದಾಗಿ, ಜೀವನದಲ್ಲಿ ಒಂದು ಬಾರಿ ಆ ಪಿತೃಗಳನ್ನು ಸಂತೋಷಪಡಿಸುವುದಕ್ಕಾಗಿ ಗಯಾಕ್ಕೆ ಹೋಗಿ ವಿಷ್ಣು ಪಾದದಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಬರಬೇಕು ಅಂತಾರೆ. ಇವು ಮೂರು ಬಹಳ ಮಹತ್ವದ. ಈ ಮೂರು ಕಾರ್ಯವನ್ನು ಯಾರು ಮಾಡುತ್ತಾರೆ ಅವನೇ ನಿಜವಾದ ಮಗ ಅಂತ ಶಾಸ್ತ್ರವಾದದ್ದು ಹೇಳಿಕೊಟ್ಟಿದೆ. ಕೆಲವರಿಗೆ ತಂದೆ ತಾಯಿಗಳನ್ನು ಕಳ್ಕೊಂಡ ಮೇಲೆ ಭಕ್ತಿ ಹೆಚ್ಚಾಗುತ್ತೆ. ಅಯ್ಯೋ, ನಾನು ಅವರ ಮಾತು ಕೇಳಬೇಕಾಗಿತ್ತು, ಮಾಡಲಿಲ್ಲ, ಕೇಳಬೇಕಿತ್ತು, ಹೀಗೆಲ್ಲ ಆಲೋಚನೆಗಳು ಬರುತ್ತೆ. ಹಾಗೆ ಮಾಡುವುದಲ್ಲ. ಶ್ರಾದ್ದಾದಿಗಳನ್ನು ಶ್ರದ್ಧೆಯಿಂದ ಮಾಡಿಬಿಡುತ್ತಾರೆ. ಗಯಾ ಶ್ರಾದ್ದವನ್ನು ಬಹಳ ಭಕ್ತಿಯಿಂದ ಮಾಡುತ್ತಾರೆ. ಆದರೆ ಇದ್ದಾಗ, ತಂದೆ ತಾಯಿ ಇದ್ದಾಗ ಅವರ ಮಾತನ್ನೇ ಕೇಳೋದಿಲ್ಲ. ಹಾಗಾಗಬಾರ್ದು. ತಂದೆ ತಾಯಿಗಳು ಜೀವಂತವಾಗಿ ಇರುವಾಗ ಅವರನ್ನು ವಿಶೇಷವಾಗಿ ನಡ್ಕೊಳ್ಬೇಕು, ಅವರ ಸೇವೆಯನ್ನು ಮಾಡಬೇಕು. ಆಮೇಲೆ ಹಿಂದೆ ಹೇಳಿದಂತೆ ಶ್ರಾದ್ದ ಕ್ರಿಯೆ, ಗಯಾಶ್ರಾದ್ದ ಇವುಗಳನ್ನೆಲ್ಲವನ್ನು ಮಾಡಬೇಕು ಅಂತ. ಹೀಗೆ ಹಲವಾರು ಸನ್ನಿವೇಶಗಳನ್ನು ನಾವು ಶಾಸ್ತ್ರದ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಣ್ತೇವೆ, ಶ್ರಾದ್ದದ ಮಹತ್ವವನ್ನು ತಿಳಿಸುವಂಥದ್ದು. ಇದರ ಜೊತೆಗೆ ಸ್ವಯಂ ಪ್ರಭು ಶ್ರೀರಾಮಚಂದ್ರ ತಾನು ಶ್ರಾದ್ದವನ್ನು ಮಾಡಿದ್ದರ ಉಲ್ಲೇಖವನ್ನು ಕೊಡುತ್ತಾರೆ. ರಾಮಚಂದ್ರ ದೇವರು ಅರಣ್ಯಕ್ಕೆ ಹೋದರಲ್ಲ, ವನವಾಸಕ್ಕೆ ಹೋಗಿದ್ದಾರೆ. ವನವಾಸಕ್ಕೆ ಅಂತ ಹೋದಾಗ ಇತ್ತ ಕಡೆಗೆ ರಾಮಚಂದ್ರನ ಸ್ಮರಣೆಯನ್ನು ಮಾಡುತ್ತಾನೆ. ದೇಹತ್ಯಾಗವನ್ನು ಮಾಡಿದ ದಶರಥ ಈ ಸಂಗತಿಯನ್ನು ಭರತ ಬಂದು ಅರಣ್ಯದಲ್ಲಿ ಇರುವ ಶ್ರೀರಾಮಚಂದ್ರನಿಗೆ ತಿಳಿಸಿದಾಗ ರಾಮಚಂದ್ರ ತಾನು ದಶರಥನನ್ನು ಉದ್ದೇಶಿಸಿ ಶ್ರಾದ್ದ ಕ್ರಿಯೆಯನ್ನು ಮಾಡಿದ ಅಂತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ಅದರ ಬಗ್ಗೆ ಉಲ್ಲೇಖವನ್ನು ಕೊಡುತ್ತಾರೆ. ಮೂಲ ರಾಮಾಯಣದಲ್ಲಿಯೂ ಕೂಡ ಅದರ ಬಗ್ಗೆ ನಾವು ಕಾಣುತ್ತೇವೆ. ಕೃತ್ವಾ ಶ್ರುತಿಗುಣ ವಿಹಿತ ಪ್ರೇತ ಕಾರ್ಯಾಣಿ, ಶ್ರುತಿಗಣದಲ್ಲಿ ವಿಧಾನ ಮಾಡಿದ ಕ್ರಿಯೆಗಳಂತೇನಿವೆ ಪಿತೃಗಳನ್ನು ಉದ್ದೇಶಿಸಿ ಮಾಡಬೇಕಾದದ್ದು, ಅದನ್ನು ಪ್ರಭು ಶ್ರೀ ರಾಮಚಂದ್ರ ಮಾಡಿ ತೋರಿಸಿದ ಅಂತ. ಇಷ್ಟೆಲ್ಲ ನಾನು ಯಾಕೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೇನೆ ಅಂದರೆ, ಪಿತೃಕಾರ್ಯ ಅದು ಸಾಮಾನ್ಯ ಅಲ್ಲ. ಯಾರಿಗೆ ಅಧಿಕಾರ ಇದೆ ಅವರು ಅತ್ಯಂತ ಅವಶ್ಯವಾಗಿ ವಿಧಿವತ್ತಾಗಿ ನಿಯಮಗಳನ್ನು ಮೀರದಂತೆ ಪಿತೃಗಳ ಪ್ರೀತಿಗೋಸ್ಕರವಾಗಿ ಶ್ರಾದ್ದ ಕ್ರಿಯೆಯನ್ನು ಮಾಡಬೇಕು ಅನ್ನುವುದು ಇದರಿಂದ ನಾವು ತಿಳಿಬೇಕಾದಂಥದ್ದು. ಇವತ್ತಿಗೂ ಕೂಡ ನಾವು ಗಯಾಕ್ಕೆ ಹೋದರೆ ಆ ಗಯಾದ ಫಲ್ಗುನಿ ನದಿಯ ಮತ್ತೊಂದು ಭಾಗದಲ್ಲಿ ರಾಮಗಯ ಅಂತ ಇದೆ.
ಅಲ್ಲಿ ರಾಮಚಂದ್ರ ದೇವರು ಈ ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದಾದಿಗಳನ್ನು ಮಾಡಿದ ಅಂತನ್ನುವ ಮಾಹಿತಿಯನ್ನು ನಾವು ತಿಳಿಯಬಹುದು. ಪ್ರಸ್ತುತ ಹರಿಕಥಾಮೃತ ಸಾರದ ಪಿತೃಗಣ ಸಂಧಿಯಲ್ಲಿನ ಪ್ರಾರಂಭದ ಕೆಲವು ಪದ್ಯಗಳ ಚಿಂತನೆಯನ್ನು ಸಂಕ್ಷಿಪ್ತವಾಗಿ ಮಾಡುವ ಪ್ರಯತ್ನದಲ್ಲಿ ಉದ್ದೇಶದಲ್ಲಿ ಇದ್ದೇನೆ. ತಂದೆ ತಾಯಿಗಳ ಪ್ರೀತಿಗೋಸೊಗ, ಇದು ವಾಸ್ತವಿಕವಾಗಿ ಆ ಸಂಧಿಯಲ್ಲಿ 5ನೆಯ ಪದ್ಯ. 5ನೆಯ ಪದ್ಯ ಅಂತಾದರೂ ಅದನ್ನು ನಾನು ಮೊದಲಿಗೆ ಚಿಂತನೆಗೆ ಅನುಕೂಲವಾಗಲಿ ಎನ್ನುವುದಕ್ಕಾಗಿ ಪ್ರಾರಂಭದಲ್ಲಿನೇ ಆ ಪದ್ಯವನ್ನು ತಗೊಂಡಿದ್ದೇನೆ. ಅವ್ರು ಹೇಳ್ತಾರೆ, ತಂದೆ ತಾಯಿಗಳ ಪ್ರೀತಿಗೋಸುಗ ನಿಂದ್ಯ ಕರ್ಮವ ತೊರೆದು ವಿಹಿತಗಳು ಒಂದು ಮೀರದೆ ಸಾಂಗ ಕರ್ಮಗಳಾಚರಿಸುವವರು. ಯಾರಿಗೆ ಶ್ರಾದ್ದವನ್ನು ಮಾಡುವುದಕ್ಕೆ ಅಧಿಕಾರ ಇದೆ, ಯಾರ ತಂದೆ ತಾಯಿಗಳು ಈಗಾಗಲೇ ದೇಹತ್ಯಾಗವನ್ನು ಮಾಡಿದ್ದಾರೆ, ಅಂತಹ ಅವರ ಮಕ್ಕಳು ಆ ತೀರಿಕೊಂಡಿರುವ ತಂದೆ ತಾಯಿಗಳನ್ನು ಉದ್ದೇಶಿಸಿ ಅವರ ಪ್ರೀತಿಗೋಸ್ಕರವಾಗಿ ಆ ದಿನದಲ್ಲಿ ಎಂದು ಮೃತತಿಥಿ ಅಂತ ಇದೆ, ಆ ದಿನದಲ್ಲಿ ಅತ್ಯಂತ ಅವಶ್ಯವಾಗಿ ಆ ದಿವಸವನ್ನು ಅವರಿಗೇ ಮೀಸಲಾಗಿ ಇಡಬೇಕು. ಅದನ್ನು ಹೇಳ್ತಾರೆ, ತಂದೆ ತಾಯಿಗಳ ಪ್ರೀತಿಗೋಸುಗ ನಿಂದ್ಯ ಕರ್ಮವ ತೊರೆದು. ಸಾಮಾನ್ಯವಾಗಿ ನಿಷಿದ್ಧವಾದ ಕರ್ಮಗಳು ಅಂತ ಇವೆ, ದಿನಂಪ್ರತಿ ನಾವು ಅದನ್ನು ಮಾಡ್ತಾನೆ ಇರ್ತೇವೆ. ಮಾಡಬಾರದ್ದು ಅಂತ ಬಹಳಷ್ಟು ಇದೆ. ಆ ಮಾಡಬಾರದ್ದು ಅಂತ ಏನು ಹೇಳಿದ್ದಾರೋ ಅವುಗಳನ್ನು ಮಾಡಲೇಬಾರದು. ಕನಿಷ್ಠ ಪಕ್ಷ ಇಂತಹ ಶ್ರಾದ್ದದ ದಿನಗಳಲ್ಲಿಯಾದರೂ ತಿಳಿಸಬೇಕು. ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಅನೇಕ ಮಾತುಗಳಿವೆ. ಶ್ರಾದ್ದವನ್ನು ಮಾಡುವ ಕರ್ತ ಅಂತೇನಿದ್ದಾನೆ ಅವನು ಪರಿಪಾಲನೆ ಮಾಡಬೇಕಾದಂತಹ ನಿಯಮಗಳು, ಶ್ರಾದ್ದ ಭೋಜನಕ್ಕೆ ಬರುವಂತಹ ವ್ಯಕ್ತಿ ಏನಿದ್ದಾನೆ ಅವನು ಪರಿಪಾಲನೆ ಮಾಡಬೇಕಾದಂತಹ ನಿಯಮಗಳು, ಏನು ಮಾಡಬಾರದು, ಏನು ಮಾಡಬೇಕು, ಇವುಗಳನ್ನು ಆ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದಂತೆ ತಿಳಿದುಕೊಂಡು ಒಂದನ್ನೂ ಮೀರದಂತೆ, ವಿಹಿತಗಳ ಒಂದು ಮೀರದೆ, ಏನು ಹೇಳಿದ್ದಾರೆ ಅದನ್ನು ಮೀರದಂತೆ ಶಾಸ್ತ್ರಕ್ಕೆ ಅನುಗುಣವಾಗಿ ಸಾಂಗ ಕರ್ಮಗಳಾಚರಿಸುವವರು. ಒಂದೂ ವ್ಯತ್ಯಾಸ ಆಗಬಾರ್ದು. ಪ್ರಯತ್ನಪೂರ್ವಕವಾಗಿ ಏನು ಹೇಳಿದ್ದಾರೆ ಅದನ್ನೇ ಮಾಡಬೇಕು, ನಮ್ಮ ಮನಸ್ಸಿಗೆ ಬಂದದ್ದನ್ನು ಮಾಡೋದಲ್ಲ. ನೋಡಿ, ಈ ಹಬ್ಬ ಹರಿದಿನಗಳಲ್ಲಿ, ಇತರ ಪೂಜಾದಿ ದಿನಗಳಲ್ಲಿ, ಪೂಜೆಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಆದರೂ ತಪ್ಪಲ್ಲ. ಆದರೆ ಅಂದರೆ ತಪ್ಪು ಮಾಡಬೇಕು ಅಂತ ಹೇಳಿಕ್ಕೆ ಹೊರಟಿಲ್ಲ. ಅಕಸ್ಮಾತ್ ಆದರೆ ಅದೇನು ಅಂತಹ ದೋಷ ಎಂತಾಗೋದಿಲ್ಲ. ಆದರೆ ಶ್ರಾದ್ದದಲ್ಲಿ ಮಾತ್ರ ಬಹಳಷ್ಟು ಕಾಳಜಿ ವಹಿಸಿ 100% ಪ್ರಯತ್ನವನ್ನು ಮಾಡಿ ನಿಷೇಧವನ್ನು ತ್ಯಜಿಸಿ ವಿಹಿತವಾದದ್ದನ್ನೇ ಅವತ್ತು ಪರಿಪಾಲನೆಯನ್ನು ಮಾಡಬೇಕು. ಅದಕ್ಕೆ ಶ್ರಾದ್ದ ನಿಯಮ ಅಂತಲೇ ಅನೇಕ ಕಡೆಗೆ ನಾವು ನಿತ್ಯ ವ್ಯವಹಾರಗಳಲ್ಲಿ ಕೇಳುವುದು ಇರುತ್ತೆ. ಯಾರು ಈ ರೀತಿಯಲ್ಲಿ ಮಾಡುತ್ತಾರೆ ಅವರು ವಂದನೀಯರಾಗಿ ಇಳೆಯೊಳಗೆ ಈ ಭೂಮಿಯಲ್ಲಿ ಎಲ್ಲರಿಂದಲೂ ಗೌರವಿಸಲ್ಪಡುತ್ತಾರೆ, ಎಲ್ಲ ವಿಧವಾದ ಸುಖವನ್ನು ಪಡುತ್ತಾರೆ. ದೈಹಿಕವಾದ ಸುಖಗಳಾಗಿರಬಹುದು, ಆಯಾ ಪ್ರಾಂತೀಯ ಸುಖಗಳಾಗಿರಬಹುದು, ಎಲ್ಲ ವಿಧವಾದ ಸುಖಗಳಿಂದ ಅವನು ಬದುಕ್ತಾನೆ. ಇಲ್ಲಿ ಸುಖ ಪಡುತ್ತಾನೆ, ಬಹುದಿವಸ ಸುಖ ಪಡುತ್ತಾನೆ, ಕೀರ್ತಿವಂತನಾಗಿ ಇರುತ್ತಾನೆ. ಪರಲೋಕದಲ್ಲಿಯೂ ಕೂಡ ವಿಶೇಷವಾಗಿ ದೇವತೆಗಳ, ಪಿತೃದೇವತೆಗಳ ಅನುಗ್ರಹದಿಂದ ಸಂತುಷ್ಟನಾಗಿ ಇರುತ್ತಾನೆ ಅಂತ ತಿಳಿಸ್ತಾರೆ. ತಂದೆ ತಾಯಿಗಳು ಮಾಡಿದ ಉಪಕಾರ ಎಷ್ಟು ಇದೆ. ನಾವು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಎಷ್ಟೋ ಕಡೆಗೆ ನೋಡಿದ್ದೇನೆ. ಬಹಳ ದುಃಖ ಆಗುತ್ತೆ, ಬಹಳ ಬೇಸರ ಆಗುತ್ತೆ. ತನ್ನ ಆಫೀಸಿನ ಭರದಲ್ಲಿ ಅವರು ಪುರೋಹಿತರಿಗೆ ಹೋಗಿ ಅಥವಾ ಮಠಗುಡಿಗಳಿಗೆ ಹೋಗಿ ಹೇಳಿಬಿಡುತ್ತಾರೆ, ಆಚಾರ್ಯ ಇವತ್ತು ನಮ್ಮ ತಂದೆ ಶ್ರಾದ್ದ ಇದೆ, ವೈದಿಕ ಇದೆ, ನಂದು ಆಫೀಸಿಗೆ ಹೋಗಲೇಬೇಕಿದೆ, ನನಗೆ ರಜೆ ಇಲ್ಲ, ಹಾಗಾಗಿ ನೀವೇ ನಮ್ಮ ಪರವಾಗಿ ನಮ್ಮ ತಂದೆಗೆ ಶ್ರಾದ್ದ ಮಾಡಿಬಿಡಿ, ಮತ್ತು ನೀನೇನು ಮಾಡ್ತೀಯ, ಸಂಜೆ ಬಂದು ಪ್ರಸಾದ ತೊಗೊಂಡು ಹೋಗಿಬಿಡುತ್ತೇನೆ ಅಂತ. ಒಂದು ದಿನವನ್ನಾದರೂ ತಂದೆ ತಾಯಿಗಳ ಉದ್ದೇಶದಿಂದ ನಾವು ತೆಗೆದಿಡುವುದಕ್ಕೆ ಸಾಧ್ಯ ಇಲ್ಲ ಅಂದರೆ ಏನಿದು? ಅಕಸ್ಮಾತ್ ಆ ತಾಯಿ, ಆ ತಂದೆ ನಮಗಾಗಿ ಇಲ್ಲಪ್ಪ ನನಗೆ ಟೈಮ್ ಕೊಡಲಿಕ್ಕಿಲ್ಲ, ನಿನಗೆ ಏನೂ ಅವಧಿಯೇ ಇಲ್ಲ, ಅವಕಾಶವೇ ಇಲ್ಲ ಅಂತ ತಾಯಿ ಏನಾದರೂ ಅಂದಿದ್ದರೆ ಹುಟ್ಟಿ ಬರುವುದಾದರೆ ಇತ್ತ
9 ತಿಂಗಳು, ಒಂದಿನ ಅಲ್ಲ, 2 ದಿನ ಅಲ್ಲ, 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಆ ತಾಯಿ ಜನ್ಮ ಕೊಟ್ಟಿರ್ತಾಳೆ. ಆ ತಂದೆ ಬೆಳೆಸಿರುತ್ತಾನೆ. ಅವರ ಉಪಕಾರ ಸ್ಮರಣೆ ಮಾಡುವುದಕ್ಕಾಗಿ ಒಂದು ಅರ್ಧ ಹಗಲು ಅವರಿಗೆ ನಮಗೆ ಮೀಸಲಾಗಿ ಇಡಲಿಕ್ಕಾಗೋದಿಲ್ಲ, ವರ್ಷದಲ್ಲಿ 1 ದಿವಸ ನಮಗೆ ಮೀಸಲಾಗಿ ಇಡಲಿಕ್ಕಾಗೋದಿಲ್ಲ ಅಂದರೆ ಕೃತಜ್ಞರಾಗ್ತೀವಿ ಇಷ್ಟೇ. ಮನಸ್ಸು ಇದ್ದರೆ ಮಾಡಬಹುದು. ಮನಸ್ಸು ಇತ್ತು ಅಂತಂದರೆ ಅವಶ್ಯವಾಗಿ ಅವಕಾಶವನ್ನು ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅಂತೂ ಅವರ ಪ್ರೀತಿಗಾಗಿ ಶ್ರಾದ್ದಾದಿ ಕ್ರಿಯೆಗಳನ್ನು ಮಾಡಬೇಕು ಅಂತ ಜಗನ್ನಾಥದಾಸರು ಹೇಳ್ತಾ, ಈಗ ಆ ಶ್ರಾದ್ದ ಕ್ರಿಯೆಯಲ್ಲಿ ಚಿಂತನೆ ಮಾಡಬೇಕಾದದ್ದು, ಅನುಸಂಧಾನವನ್ನು ಮಾಡಬೇಕಾದಂತಹ ಕೆಲವು ಅಂಶಗಳನ್ನು ಹೇಳ್ತಾರೆ. ಪರಮಾತ್ಮನ ಪ್ರಧಾನವಾದಂತಹ 4 ಮತ್ತೊಂದು 5 ರೂಪಗಳು: ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಈ 5 ರೂಪಗಳನ್ನು ಚಿಂತನೆ ಮಾಡುವಂತಹ ಕ್ರಮ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದ ತುಂಬ ಹೇಳ್ತಾರೆ. ಸರ್ವಮೂಲ ಗ್ರಂಥಗಳಲ್ಲೇ ಶ್ರೀಮದಾಚಾರ್ಯರು ಹೇಳ್ತಾರೆ, ಬೇರೆ 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 ಕಡೆಗಳಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಈ 5 ರೂಪಗಳನ್ನು ಚಿಂತನೆ ಮಾಡುವಂತಹ ಪದ್ಧತಿ. ಊಟಕ್ಕೆ ಕುಳಿತರೆ, ವಸ್ತ್ರ ಉಟ್ಟರೆ, ಮಳೆ ಬಂದರೆ, ಏನೇ ಕೆಲಸಗಳಾದರೂ ಅಲ್ಲೆಲ್ಲ 5 ಈ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ. ಆ ದೃಷ್ಟಿಯಲ್ಲಿ ಈ ಶ್ರಾದ್ದ ಕ್ರಿಯೆ ಏನಿದೆ, ಪಿತೃಗಳ ಆರಾಧನಾ ರೂಪವಾದಂತಹ ಕ್ರಿಯೆ, ಇಲ್ಲಿ ಚಿಂತನೆ ಮಾಡಬೇಕಾದಂತಹ ರೂಪಗಳು ಹೇಗೆ ಅದನ್ನೆಲ್ಲ ಜಗನ್ನಾಥದಾಸರು ನಮಗೆ ತಿಳಿಸ್ತಾ ಇದ್ದಾರೆ. ಇದು ಪಿತೃಗಣ ಸಂಧಿಯ ಪ್ರಾರಂಭದ ಪದ್ಯ. ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರತ್ರಯದೊಳು 24 ರೂಪದಿಂದಲೇ ಭೋಜ್ಯ ನೆನಿಸುವನು. ಹುತವಹಾಕ್ಷಾಂತರ್ಗತ ಜಯಾಪತಿಯು ತಾನೇ 330 ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಿದ್ದು. ಭೋಜ್ಯ, ಭೋಕ್ತೃ ಅಂತಾರೆ. ಭೋಜನ ಮಾಡುವುದಕ್ಕೆ ಯೋಗ್ಯವಾದದ್ದು ಯಾವುದೋ ಅದು ಭೋಜ್ಯ. ಭೋಗವನ್ನು ಮಾಡುವವ, ಊಟವನ್ನು ಮಾಡುವವ ಅವನು ಭೋಕ್ತ ಅಂತ ಕರೆಸಿಕೊಳ್ತಾನೆ. ಭೋಜ್ಯನಲ್ಲಿ ಯಾವ ಭಗವದ್ ರೂಪದ ಚಿಂತನೆ ಮಾಡಬೇಕು, ಎಷ್ಟು ಸಂಖ್ಯೆಯಲ್ಲಿ ಚಿಂತನೆ ಮಾಡಬೇಕು, ಮತ್ತು ಭೋಕ್ತ ಏನಿದ್ದಾನೆ ಅವನಲ್ಲಿ ಎಷ್ಟು ಭಗವದ್ ರೂಪಗಳ ಚಿಂತನೆ ಮಾಡಬೇಕು, ಯಾವ ರೂಪದ ಚಿಂತನೆ ಮಾಡಬೇಕು ಹೇಳ್ತಾರೆ ಜಗನ್ನಾಥದಾಸರು. ಕೃತಿರಮಣ ಪ್ರದ್ಯುಮ್ನ, ಕೃತಿ ನಾಮಕಳಾದಂತಹ ಮಹಾಲಕ್ಷ್ಮೀ ದೇವಿ, ಆಕೆಯ ಪತಿಯಾಗಿರುವಂತಹ ಪ್ರದ್ಯುಮ್ನ ರೂಪಿಯಾದ ಭಗವಂತ, ಇವನು ವಸುದೇವತೆಗಳು ಅಂತೇನಿದ್ದಾರೆ ಶ್ರಾದ್ದದಲ್ಲಿ, ವಸು, ರುದ್ರ, ಆದಿತ್ಯರು ಅಂತ. ಈ ವಸು, ರುದ್ರ, ಆದಿತ್ಯರು ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣ, ಅವರ ಅಂತರ್ಯಾಮಿಯಾಗಿ ಇರುವಂತಹ ಭಗವಂತನ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಜನಾರ್ದನ ವಿಶೇಷವಾಗಿ ಈ ರೂಪಗಳನ್ನು ಆರಾಧನೆ ಮಾಡುವಂತಹ ಕ್ರಮ ಇದು. ಇಲ್ಲಿ ಆ ವಸುದೇವತೆಗಳೇನಿದ್ದಾರೆ, ಆ ವಸುದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ 24 ರೂಪದಿಂದಲೇ 24 ರೂಪಗಳಿಂದ ಇದ್ದಾನೆ. ಇದ್ದು ಭೋಜ್ಯ ವಸ್ತುಗಳಲ್ಲಿ ಇದ್ದು ಭೋಜ್ಯ ಅಂತ ಕರೆಸಿಕೊಳ್ತಾನೆ. ಅದರಂತೆ ಜಯಾಪತಿ ಸಂಕರ್ಷಣ ರೂಪಿಯಾದಂತಹ ದೇವರು. ಆ ಸಂಕರ್ಷಣ ರೂಪಿಯಾದಂತಹ ಭಗವಂತ ಹುತವಹಾಕ್ಷಾಂತರ್ಗತ ಅಂತಾರೆ. ಅಂದರೆ ರುದ್ರಾಂತರ್ಗತನಾಗಿ ಭಗವಂತ ಇದ್ದಾನೆ, ಸಂಕರ್ಷಣ ರೂಪಿಯಾದ ದೇವರು. ಅವನು 330 ಅಂತ 33 ರೂಪಗಳು, 33 ರೂಪಗಳಿಂದ ಭೋಕ್ತೃ ಎನಿಸುವ ಭೋಕ್ತೃಗಳೊಳಿದ್ದು. ಭೋಕ್ತ ಏನಿದ್ದಾರೆ ಶ್ರಾದ್ದ ಭೋಕ್ತ, ಆ ವ್ಯಕ್ತಿಯಲ್ಲಿ ಭಗವಂತ ಸಂಕರ್ಷಣ ರೂಪದಿಂದ 33 ರೂಪಗಳಿಂದ ಇರುತ್ತಾರೆ ಅಂತ. ಇದನ್ನೆಲ್ಲ ನಾವು ಅಂದರೆ ಶ್ರಾದ್ದವನ್ನು ಮಾಡುವಂತಹವರು ಅನುಸಂಧಾನಕ್ಕೆ ತಂದುಕೊಳ್ಬೇಕು. ಅದನ್ನು ನೋಡುವಂತಹ ಸಂದರ್ಭದಲ್ಲಿ ಶ್ರಾದ್ದ ಕ್ರಿಯೆಯಲ್ಲಿ ನಿಂತು ನೋಡುವಂತಹ ಜನರೂ ಇದನ್ನು ಅನುಸಂಧಾನಕ್ಕೆ ತಂದುಕೊಳ್ಬೇಕು. ಹತ್ತಿರದಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳು ಅವಶ್ಯವಾಗಿ ಈ ಪಿತೃಗಣ ಸಂಧಿಯನ್ನು ಪಾರಾಯಣ ಮಾಡಬೇಕು. ಅಂದಾಗ ಅಲ್ಲಿ ಚಿಂತನೆಗೆ ಅವಕಾಶ ಇರುತ್ತೆ, ಮನಸ್ಸಿಗೆ ಎಲ್ಲ ಅನುಸಂಧಾನಗಳು ಬರುವುದಕ್ಕೆ ಅವಕಾಶ ಇರುತ್ತೆ. ಅಂತೂ ಏನಾಯಿತು,
ವಸುದೇವತೆಗಳ ಅಂತರ್ಯಾಮಿಯಾದಂತಹ ಭಗವಂತ ಪ್ರದ್ಯುಮ್ನ ರೂಪಿಯಾದ ದೇವರು 24 ರೂಪಗಳಿಂದ ಭೋಜ್ಯದಲ್ಲಿ ಇದ್ದಾನೆ. ರುದ್ರಾಂತರ್ಗತನಾದ ಭಗವಂತ ಸಂಕರ್ಷಣ ರೂಪಿಯಾದವನು 33 ರೂಪಗಳಿಂದ ಭೋಕ್ತೃಗಳಲ್ಲಿ ಇದ್ದಾನೆ ಅಂತ. ಇದಾದ ಮೇಲೆ ಪುನಃ ಮತ್ತೆ ಮುಂದುವರೆದು ಜಗನ್ನಾಥದಾಸರು ಹೇಳ್ತಾರೆ, ವಾಸುದೇವರು ಎಲ್ಲ ಪದ್ಯಗಳನ್ನು ಹೇಳಿ ವಿವರಣೆ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವುಗಳನ್ನು ಸಂಕ್ಷೇಪ ಮಾಡಿಕೊಂಡು, ಕೆಲವನ್ನು ಹೇಳಿ ಕೆಲವನ್ನು ಸಂಕ್ಷೇಪ ಮಾಡಿಕೊಂಡು ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇನೆ. ವಾಸುದೇವ ರೂಪಿಯಾದಂತಹ ದೇವರು ಆದಿತ್ಯರು ಅಂತೇನಿದ್ದಾರೆ, ವಸು ರುದ್ರ ಆದಿತ್ಯ, ಆ ಆದಿತ್ಯರ ಅಂತರ್ಯಾಮಿಯಾಗಿ ವಾಸುದೇವ ರೂಪಿ ದೇವರು 36 ರೂಪಗಳಿಂದ ಇದ್ದಾನೆ. ಆ 36 ರೂಪಗಳಿಂದ ಎಲ್ಲಿದ್ದಾನೆ ಅಂದರೆ, ಶ್ರಾದ್ದಕ್ಕೆ ವಿಹಿತವಾದ ಕಾಲ ಅಂತ ಇದೆಯಲ್ಲ, ಕಾಲ, ಆ ಕಾಲದಲ್ಲಿ ದೇವರು ಇದ್ದಾನೆ ಅಂತಾರೆ. ಕುತಪ ಕಾಲ ಅಂತ ಹೇಳ್ತಾರೆ. ಶ್ರಾದ್ದ ಮಾಡುವುದಕ್ಕೆ ಪ್ರಶಸ್ತವಾದ ಕಾಲ ಕುತಪ ಕಾಲ ಅಂತ. ಸಾಧಾರಣವಾಗಿ ಮಧ್ಯಾಹ್ನದ 11:30ಯಿಂದ 12, ಹೆಚ್ಚು ಕಡಿಮೆ 5-10 ನಿಮಿಷ ಹಿಂದೆ ಮುಂದೆ ಆ ಅವಧಿ ಏನಿದೆ ಅದನ್ನು ಕುತಪ ಕಾಲ ಅಂತಾರೆ. ಪಿಂಡ ಪ್ರದಾನಕ್ಕೆ, ಶ್ರಾದ್ದ ಕ್ರಿಯೆಗೆ ಅತ್ಯಂತ ಪ್ರಶಸ್ತವಾದ ಕಾಲ ಅದು. ಆ ಕುತಪ ಕಾಲ ಅಂತೇನಿದೆ, ಆ ಕುತಪ ಕಾಲದಲ್ಲಿ ದೇವರು ವಾಸುದೇವ ರೂಪಿಯಾದಂತಹವನು ಇದ್ದು ಶ್ರಾದ್ದ ಕ್ರಿಯೆಯಲ್ಲಿ ತಾನೂ ಕೂಡ ಇರುತ್ತಾನೆ. ಇದು ಒಂದಾದರೆ, ಇನ್ನು 3 ಸ್ಥಾನಗಳಿವೆ. ಏನದು ಅಂದರೆ ಕರ್ತೃ, ಕರ್ಮ, ಕ್ರಿಯೆ ಅಂತ. ಶ್ರಾದ್ದವನ್ನು ಮಾಡುವವ, ಶ್ರಾದ್ದ ಎಂಬ ಕ್ರಿಯೆ, ಶ್ರಾದ್ದಕ್ಕೆ ಕರ್ಮವಾಗಿರುವಂಥದ್ದು ಏನಿವೆ, ಇವುಗಳಲ್ಲಿ ಅನಿರುದ್ಧ ರೂಪಿಯಾದಂತಹ ಭಗವಂತ ಇದ್ದಾನೆ. ಒಂದೊಂದು ರೂಪದಿಂದ ಇದ್ದಾನೆ. ಅನಿರುದ್ಧ ರೂಪಿಯಾದ ದೇವರು ಕರ್ತೃವಿನಲ್ಲಿ ಒಂದು ರೂಪದಿಂದ, ಕರ್ಮದಲ್ಲಿ ಒಂದು ರೂಪದಿಂದ, ಕ್ರಿಯೆಯಲ್ಲಿ ಒಂದು ರೂಪದಿಂದ ಇದ್ದಾನೆ. ಹೀಗೆ ಇವುಗಳನ್ನು ಎಲ್ಲವನ್ನೂ ಸೇರಿಸಿದರೆ, ಅಂದರೆ ಹಿಂದೆ ಹೇಳಿದ ಭೋಜ್ಯ ವಸ್ತುಗಳಲ್ಲಿರುವ ಭಗವದ್ರೂಪಗಳು, ಭೋಕ್ತೃವಿನಲ್ಲಿರುವಂತಹ ಭಗವದ್ರೂಪಗಳು, ಕಾಲದಲ್ಲಿ ಇರುವಂತಹ ಭಗವದ್ರೂಪಗಳು, ಅಲ್ಲದೆ ಕರ್ತೃ, ಕರ್ಮ, ಕ್ರಿಯೆ ಇವುಗಳಲ್ಲಿ ಇರುವಂತಹ ಭಗವದ್ರೂಪಗಳು, ಇವುಗಳನ್ನು ಎಲ್ಲವನ್ನೂ ಕೂಡಿಸಿದರೆ 96 ಸಂಖ್ಯೆ ಬರುತ್ತೆ. 96 ಸಂಖ್ಯೆ. ಆ 96 ಸಂಖ್ಯೆಗಳಿಂದ, ಅಷ್ಟೊಂದು ರೂಪಗಳಿಂದ ದೇವರು ಆ ಶ್ರಾದ್ದದ ಸಂದರ್ಭದಲ್ಲಿ ಇದ್ದಾನೆ ಅಂತ. ಇದಲ್ಲದೆ ಸ್ವವಶ ನಾರಾಯಣನು ತಾ ಷಣ್ಣವತಿ ನಾಮದಲ್ಲಿ ಕರೆಸುತ್ತಲೀ, ಆ ನಾರಾಯಣ ರೂಪಿಯಾದಂತಹ ಭಗವಂತನು ಕೂಡ ಷಣ್ಣವತಿ ಎನ್ನುವುದಾಗಿ ಕರೆಸಿಕೊಂಡು ಆ ಶ್ರಾದ್ದ ಕ್ರಿಯೆಯಲ್ಲಿ ಇರುತ್ತಾನೆ. ಸ್ವವಶ ನಾರಾಯಣ, ಸ್ವವಶ, ತನಗೆ ತಾನು ವಶ ಅಂದರೆ ಸ್ವತಂತ್ರ, ತನಗೆ ತಾನು ಅಧೀನನಾಗಿರುವ ಸ್ವತಂತ್ರನಾಗಿರುವಂತಹ ನಾರಾಯಣ ಷಣ್ಣವತಿ ಎಂಬಂತಹ ಹೆಸರಿನಿಂದ ಕರೆಸಿಕೊಂಡು ಇದ್ದಾನೆ. ಯದ್ಯಪಿ ಈ ಷಣ್ಣವತಿ ಶ್ರಾದ್ದಗಳು ಅಂತಲೇ ಒಂದು ಪ್ರತ್ಯೇಕವಾಗಿ ಇವೆ. ಒಂದು ವರ್ಷದಲ್ಲಿ 96 ಶ್ರಾದ್ದಗಳನ್ನು ಮಾಡುವಂತಹ ಪದ್ಧತಿ ಇದೆ. ಅದನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಾವು ತಿಳಿಯುತ್ತೇವೆ. ಪ್ರಸ್ತುತ 96 ರೂಪಗಳಿಂದ ಒಡಗೂಡಿದಂತಹ ಭಗವಂತ ಭೋಕ್ತೃ, ಭೋಗ್ಯ, ಕಾಲ, ಕರ್ತೃ, ಕರ್ಮ, ಕ್ರಿಯಾದಿಗಳಲ್ಲಿ ಇದ್ದು ಶ್ರಾದ್ದಕ್ಕೆ ಅನುಕೂಲಕರನಾಗಿ ಇರುತ್ತಾನೆ ಅಂತ. ಮತ್ತೆ ಜಗನ್ನಾಥದಾಸರಂತಾರೆ, ಗುರು ಮಧ್ವಾಂತರಾತ್ಮಕ ಸಂತೈಸುವನು. ಮಧ್ಯದಲ್ಲಿ ಮಧ್ವಾಚಾರ್ಯರನ್ನು ಸ್ಮರಣೆ ಮಾಡುತ್ತಾರೆ. ಗುರು ಮಧ್ವಾಂತರಾತ್ಮಕ ಅಂತ. ನೋಡಿ, ನೀವು ಶ್ರಾದ್ದವನ್ನು ಮಾಡುವಾಗ, ಅಲ್ಲಿ ಸಂಕಲ್ಪವನ್ನು ಮಾಡುವಾಗ ಅಥವಾ ಕೃಷ್ಣಾರ್ಪಣೆ ಹೇಳುವಾಗ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರಿಯತಾಂ ಅಂತ ಸಂಕಲ್ಪವನ್ನು ಮಾಡಿಸ್ತಾರೆ. ಅಲ್ಲಿ ಕೃಷ್ಣಾರ್ಪಣವನ್ನು ಹೇಳುವುದೇ ಇರುತ್ತೆ. ಅದನ್ನೇ ಇಲ್ಲಿ ಸ್ಮರಣೆಗೆ ತರುವಂತೆ ಮಧ್ವಾಂತರಾತ್ಮಕ ಸಂತೈಸುವನು ಅಂತ ಜಗನ್ನಾಥದಾಸರಂತಾರೆ. ಇಲ್ಲಿ ವಸು, ರುದ್ರ, ಆದಿತ್ಯರು ಅವರ ಅಂತರ್ಯಾಮಿಯಾಗಿ ಭಗವಂತನನ್ನು ಚಿಂತನೆ ಮಾಡುವುದಲ್ಲ. ವಸು, ರುದ್ರ, ಆದಿತ್ಯಾಂತರ್ಗತನಾಗಿರುವಂತಹ ಮಧ್ವಾಚಾರ್ಯರು ಅರ್ಥಾತ್ ವಾಯುದೇವರು ಅವರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಆ ಅನಿರುದ್ಧಾದಿ ರೂಪಗಳನ್ನು ಅನುಸಂಧಾನಕ್ಕೆ ತಂದುಕೊಳ್ಬೇಕು ಅಂತ. ಇನ್ನೊಂದು ಶ್ರಾದ್ದದಲ್ಲಿ ವಿಶೇಷವಾಗಿ ಚಿಂತನೆ ಮಾಡಬೇಕಾದ ಭಗವದ್ ರೂಪ ಅದು ಜನಾರ್ದನ ರೂಪ ಅಂತಾರೆ. ಜನಾರ್ದನ ರೂಪ ಶ್ರಾದ್ದಕ್ಕೆ ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದಂತಹ ಒಂದು ರೂಪ ಅದು.
ಜನಾರ್ದನ ರೂಪಿಯಾದಂತಹ ಪರಮಾತ್ಮ ಇಲ್ಲೇನು ಮಾಡ್ತಾನೆ ಶ್ರಾದ್ದದಲ್ಲಿ? ಉಳಿದವರದ್ದೇ ಹೇಳಿದರು. ಜನಾರ್ದನನ ಕೆಲಸ ಏನು? ಅವನು ಎಷ್ಟು ರೂಪಗಳಿಂದ ಇದ್ದಾನೆ ಅಂದಾಗ ಜಗನ್ನಾಥದಾಸರು ಅಂತಾರೆ, 3,500 ಮೇಲರೆ 105 ರೂಪದ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಅಂತಾರೆ. ಜ್ಞಾನಿಗಳು ಅನುಸಂಧಾನಪೂರ್ವಕವಾಗಿ ಶ್ರಾದ್ದವನ್ನು ಮಾಡುವಾಗ ಆ ಶ್ರಾದ್ದಕ್ಕೆ ಬರುವಂಥ ವಿಘ್ನಗಳನ್ನು ಪರಿಹಾರವನ್ನು ಮಾಡ್ತಾನೆ ಜನಾರ್ದನ ರೂಪಿಯಾದ ಪರಮಾತ್ಮ. ಎಷ್ಟೋ ವಿಘ್ನಗಳು ಬರಬಹುದು, ಆ ಎಲ್ಲ ವಿಘ್ನಗಳನ್ನು ಪರಿಹಾರವನ್ನು ಮಾಡುವಂಥ ಭಗವದ್ ರೂಪ ಅದು ಜನಾರ್ದನ ಅಂತ. ಎಷ್ಟು ರೂಪಗಳಿಂದ ಇದ್ದಾನೆ ಅದಕ್ಕೆ ಅವರು ಹೇಳಿದರು, 3,500 ಮೇಲರೆ 105 ರೂಪದಿ ಅಂತ. ಒಟ್ಟು 3,555 ಅಂತನ್ನುವಂತಹ ಸಂಖ್ಯೆಯನ್ನು ಕೊಡುತ್ತಾರೆ. ಅಷ್ಟು ಬೇಗನೆ ನೆನಪಾಗಲಿಲ್ಲ ಅಂದರೆ ಒಂದು ಕ್ರಮ ಇದೆ. ಜನಾರ್ದನ ಅಂತ ಶಬ್ದಗಳಿದೆ ನೋಡಿ, ಪರಮಾತ್ಮನ ಹೆಸರು ಜನಾರ್ದನ ಅಂತ. ಅದರಲ್ಲಿ ನೀವು ಜ ನ ರ್ದ ನ ಈ ಅಕ್ಷರಗಳನ್ನು ತೆಗೆದುಕೊಂಡು ಜ ಇದು ಎಷ್ಟನೇ ಅಕ್ಷರ ನೀವು ಗಣನೆಯನ್ನು ಮಾಡಿ. ಚ ಛ ಜ ಆ ವರ್ಗದಲ್ಲಿ ಚವರ್ಗದಲ್ಲಿ ಜ ಎನ್ನುವುದು 3ನೇ ಅಕ್ಷರ. ಜ ಅನ್ನುವುದು 3ರನ್ನು ಪ್ರತಿನಿಧಿಸ್ತಾ ಇದೆ. ಜ ಆಯಿತು. ಜ ಅಂದರೆ 3 ಸಂಖ್ಯೆ. ಜ ನ ನ ಅನ್ನುವುದು ತ ಥ ದ ಧ ನ 5ನೇ ಅಕ್ಷರ, ಅದು ಅಲ್ಲಿ 5 ಸಂಖ್ಯೆ ಆಯಿತು. ಜ ನ ರ್ದ ಅಂತ ಇದೆ, ಅಂದರೆ ಅಲ್ಲಿ ದ ರ 2 ಸೇರಿದೆ, ಸಂಯುಕ್ತವಾಗಿದೆ. ಹಾಗಾಗಿ ದ ಎಷ್ಟನೆಯದು? ತ ಥ ದ ಅದು 3ನೇಯದು. ಆಮೇಲೆ ಇನ್ನೊಂದು ರ ಇದೆಯಲ್ಲ, ಅದು ಎಷ್ಟನೆಯದು? ಯ ರ ಅದು 2ನೇಯದು. 3 2 ಎಷ್ಟಾಯಿತು? 5 ಆಯಿತು. ರ್ದ ಅನ್ನುವುದಕ್ಕೆ 5 ಸಂಖ್ಯೆ, 3 + 2 5 ಆಯಿತು. ರ್ದ ಅಂತಂದರೆ 5 ಸಂಖ್ಯೆ. ಇನ್ನು ಕೊನೆಯ ಅಕ್ಷರ ಯಾವುದು? ನ ಅಂತ ಇದೆ. ನ ಅನ್ನುವುದು ಕೂಡ ಹಿಂದೆ ಬಂದಿದೆ. ತ ಥ ದ ಧ ನ ಇದು 5ನೇ ಸಂಖ್ಯೆ. ಜ ಇದು 3, ನ 5, ರ್ದ 5 ಮತ್ತೆ ನ 5 ಅಂದರೆ ಎಷ್ಟಾಯಿತು? 3,555 ಅಂತ. ಅದನ್ನೇ ಆ ಸಂಖ್ಯೆಯಿಂದ ಜನಾರ್ದನ ಎಂಬಂತಹ ಶಬ್ದದಲ್ಲಿ ಇರುವ ಅಕ್ಷರಗಳ ಸಂಖ್ಯೆಯಿಂದಲೇ ಎಷ್ಟು ರೂಪಗಳನ್ನು ಚಿಂತನೆ ಮಾಡಬಹುದು ಅಂತ ಜಗನ್ನಾಥದಾಸರು ನಮಗೆ ಅಲ್ಲಿ ತಿಳಿಸಿಕೊಡುತ್ತಾರೆ. ಇಲ್ಲಿ ಇನ್ನೊಂದು ಬಹಳ ಮಹತ್ವದ ಅಂಶವನ್ನು ನಾವು ಚಿಂತನೆಯನ್ನು ಮಾಡಬೇಕಿದೆ. ಇಲ್ಲಿ 7 ವಿಧ ಅನ್ನ ಪ್ರಕರಣವ ಕೇಳಿ ಕೋವಿದರ ಹಾಸ್ಯದಿಂದಲಿ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಕಾಲಕಾಲದೆ ನೆನೆದು ಪೂಜಿಸು ಸ್ಥೂಲ ಮತಿಗಳಿಗಿದನು ಪೇಳದೆ ಶ್ರೀ ಲಕುಮಿ ವಲ್ಲಭನೆ ಅನ್ನದ ಅನ್ನಾದನು ಅಂತ ಹೇಳ್ತಾರೆ. ಈ 7 ವಿಧದ ಅನ್ನ ಪ್ರಕರಣ ಅಂತಾರೆ. ಸಪ್ತಾನ್ನ ವಿದ್ಯೆ ಅಂತ ಉಪನಿಷತ್ತುಗಳಲ್ಲಿ ಉಂಟು. ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಆದರೆ ಪ್ರಾಸಂಗಿಕವಾಗಿ ಜಗನ್ನಾಥದಾಸರ ಈ ಪದ್ಯಕ್ಕೆ ವ್ಯಾಖ್ಯಾನ ಮಾಡಿದಂತಹ ಎಲ್ಲ ವ್ಯಾಖ್ಯಾನಕಾರರು ಮತ್ತೊಂದು ರೀತಿಯಲ್ಲಿನೇ ತೋರಿಸಿಕೊಟ್ಟಿದ್ದಾರೆ. ಈ ಶ್ರಾದ್ದ ಎನ್ನುವಂತಹ ಕ್ರಿಯೆಯಲ್ಲಿ 7 ಹಂತಗಳಿವೆ, 7 ಪ್ರಧಾನವಾದಂತಹ ಘಟ್ಟಗಳು. ಆ 7 ಪ್ರಧಾನವಾದ ಘಟ್ಟಗಳು, ಅವುಗಳಿಂದಾಗುವಂತಹ ಫಲಗಳನ್ನು ಎಲ್ಲ ವ್ಯಾಖ್ಯಾನಕಾರರು ನಮಗೆ ತಿಳಿಸ್ತಾರೆ. ಅಗ್ನೌ ಕರಣೇನ ದೇವಸ್ಥಾಹ ಅಂತ, ಅಗ್ನೌ ಕರಣ ಅಂತ ಮಾಡುತ್ತಾರೆ. ಶ್ರಾದ್ದವನ್ನು ಮಾಡುವವರು ಗಮನ ಕೊಟ್ಟು ನೋಡಿದರೆ, ಶ್ರಾದ್ದವನ್ನು ನೋಡುವವರು ಗಮನವನ್ನು ಕೊಟ್ಟು ನೋಡಿದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಗ್ನೌಕರಣ ಅಂತ ಒಂದು ಪ್ರಕ್ರಿಯೆ ಇದೆ. ಆ ಅಗ್ನೌಕರಣ ಎನ್ನುವಂತಹ ಪ್ರಕ್ರಿಯೆಯನ್ನು ಮಾಡಿದರೆ ದೇವಸ್ಥಾಹ ಅಂತಾರೆ. ಅಂದರೆ ಇವರೇನು ತಂದೆ ತಾಯಿಗಳು ಮೃತರಾಗಿರ್ತಾರಲ್ಲ, ಅವರು ಒಂದು ವೇಳೆ ದೇವಲೋಕದಲ್ಲಿ ಇರುವಂತಹ ಅರ್ಹತೆ ಇರುವ ಪಿತೃಗಳಾಗಿದ್ದರೆ ಅವರಿಗೆ ಸ್ವರ್ಗದಲ್ಲಿ ವಿಶೇಷವಾದ ಪ್ರೀತಿಯಾಗುತ್ತೆ, ಸಂತೋಷವಾಗುತ್ತೆ ಅಂತಾರೆ. ಸ್ವರ್ಗಸ್ಥಾಹ ವಿಪ್ರಭೋಜನೆ ನೋಡಿ, ಹಿಂದೆ ಹೇಳಿದ್ದು ದೇವಸ್ಥಾಹ. ಹೋದಂತಹ ತಂದೆ, ಹೋದಂತಹ ತಾಯಿ ಸ್ವಯಂ ದೇವತೆಯೇ ಆಗಿದ್ದರೆ ಅಗ್ನೋಕರಣ ಎಂಬ ಕ್ರಿಯೆಯಿಂದ ಸಂತೋಷ ಆಗುತ್ತೆ. ಹೋದಂತಹ ವ್ಯಕ್ತಿ ಸ್ವರ್ಗಕ್ಕೆ ಹೋಗಿದ್ದರೆ, ದೇವತೆ ಅಲ್ಲ ಅವರು, ಸಾಮಾನ್ಯ ಜೀವ ಹೋಗಿದ್ದ, ಪುಣ್ಯ ಮಾಡಿದ್ದ, ಸ್ವರ್ಗಕ್ಕೆ ಹೋಗಿದ್ದ ಅಂತ ಇದ್ದರೆ ಅವರಿಗೆ ಸ್ವರ್ಗಸ್ಥಾಹ ವಿಪ್ರಭೋಜನೆ. ಶ್ರಾದ್ದದಲ್ಲಿ ಅನ್ನವನ್ನು ಏನು ದಾನ ಮಾಡುತ್ತಾರೆ, ಅನ್ನವನ್ನು ಕೊಡುವುದೇ ಇದೆ, ಆ ವಿಪ್ರಭೋಜನ ರೂಪವಾದಂತಹ ಕ್ರಿಯೆಯಿಂದ ಸ್ವರ್ಗದಲ್ಲಿರುವಂತಹ ಪಿತೃಗಳಿಗೆ ಸಂತೋಷ ಆಗುತ್ತೆ. ಯಮಸ್ಥಾಹ ಪಿಂಡದಾನೇನ, ಪಿಂಡ ಪ್ರದಾನವನ್ನು ಮಾಡುವುದರಿಂದ ಹೋದಂತಹ ಜೀವ
ಒಂದು ವೇಳೆ ನರಕಕ್ಕೆ ಹೋಗಿದ್ದರೆ, ಏನೋ ಪಾಪವನ್ನು ಮಾಡಿದ್ದ, ನರಕಕ್ಕೆ ಹೋಗಿದ್ದ, ಅಲ್ಲಿ ಯಾತನೆಯನ್ನು ಪಡೀತಾ ಇದ್ದ ಅಂದರೆ ಇಲ್ಲಿ ಮಕ್ಕಳು ಪಿಂಡ ಪ್ರದಾನ ಮಾಡಿದರೆ ಅದರಿಂದ ಅವರಿಗೆ ಸಂತೋಷ ಆಗುತ್ತೆ. ನರಕೆ ವಿಕಿರೇಣತು, ವಿಕಿರ ಅಂತ ಇನ್ನೊಂದು ಕ್ರಿಯೆಯನ್ನು ಮಾಡುತ್ತಾರೆ. ಅದರಿಂದ ನರಕದಲ್ಲಿ ಯಾತನೆಯನ್ನು ಪಡೆಯುವಂತಹ ಜನರು ದುಃಖವನ್ನು ಪಡೀತಾ ಇದ್ದರೆ ಅವರು ಉದ್ಧತರಾಗ್ತಾರೆ ಅಂತ. ಅದರಂತೆ ಉಚ್ಛಿಷ್ಟೇನ ಚ ಪೈಶಾಚಾಹ ಅಂತ, ಪಿಶಾಚ ಅವಸ್ಥೆಯನ್ನು ಪಡೆದಿರುವಂತಹವರೇ ಆಗಿದ್ದರೆ ಹೋದಂತಹ ಜೀವರು ಉಚ್ಛಿಷ್ಟ ಪಿಂಡ ಅಂತಲ್ಲಿ ಕೊಡುತ್ತಾರೆ. ಆ ಉಚ್ಛಿಷ್ಟ ಪಿಂಡ ಎನ್ನುವಂತಹ ಕ್ರಿಯೆಯಿಂದ, ಅದರ ದಾನದಿಂದ ಪಿಶಾಚವ ಜನ್ಮವನ್ನು ಪಡೆದಿರುವಂತಹವರು ಸದ್ಗತಿಯನ್ನು ಪಡೀತಾರೆ, ಸಂತೋಷ ಪಡ್ತಾರೆ. ಇನ್ನು ಅಸುರರಾಗಿ ಹುಟ್ಟಿದವರು ಭೂರಿ ಭೋಜನಾತ್, ಅನೇಕರಿಗೆ ಅನ್ನದಾನ ಮಾಡುವುದರಿಂದ ಅವರಿಗೆ ಸದ್ಗತಿಯಾಗತ್ತೆ. ಇನ್ನು ಯೋಗ್ಯವಾದ ರೀತಿಯಲ್ಲಿ ದಕ್ಷಿಣಾದಾನವನ್ನು ಮಾಡಿದ ಅಂತಂದರೆ ಹೋದ ಜೀವನ ಮತ್ತೆ ಏನಾದರೂ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದರೆ ಅವರಿಗೆ ಸಂತೋಷ ಆಗುತ್ತೆ. ಹೀಗೆ 7 ಪ್ರಕ್ರಿಯೆಗಳು. ಆ 7 ಪ್ರಕ್ರಿಯೆಗಳಿಂದ 7 ಜಾಗಗಳಲ್ಲಿ ಹೋಗಿರಬಹುದಾದ ಆ ಪಿತೃಗಳಿಗೆ ಸದ್ಗತಿಯಾಗತ್ತೆ, ಒಳ್ಳೆಯ ಫಲ ಆಗುತ್ತೆ, ಸಂತೋಷ ಆಗುತ್ತೆ ಅನ್ನುವಂತಹ ಮಾತುಗಳು ಉಂಟು. ಆ ಮಾತನ್ನು ಜಗನ್ನಾಥದಾಸರು ಸೂಕ್ಷ್ಮವಾಗಿ 7 ವಿಧದ ಅನ್ನ ಪ್ರಕರಣವ ಕೇಳಿ ಕೋವಿದರ ಹಾಸ್ಯದಿಂದಲೇ ಅಂತಾರೆ. ಕೋವಿದರ ಜ್ಞಾನಿಗಳ ಬಾಯಿಂದ ಈ ವಿಷಯವನ್ನು ತಿಳಿಯಬೇಕು. ಅಂದಾಗ ಶ್ರಾದ್ದ ಮಾಡುವಾಗ, ಆಯಾ ಸಂದರ್ಭ ಬಂದಾಗ ಅವುಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಶ್ರದ್ಧೆ ಇವುಗಳ ಹುಟ್ಟುವುದಕ್ಕೆ ಸಾಧ್ಯ. ಈ ರೀತಿಯಲ್ಲಿ ಆ ಸಪ್ತ ವಿಧದ ಅನ್ನ ಪ್ರಕರಣವನ್ನು ತಿಳಿಯಬೇಕು ಅಂತಾರೆ. ನಾನು ಮೊದಲೇ ಹೇಳಿದಂತೆ ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ಬೇರೆ ಒಂದು ಸಪ್ತಾನ್ನ ವಿದ್ಯೆ, ಒಂದು ಅನ್ನ ಪ್ರಕರಣವೇ ಅಲ್ಲಿ ಉಂಟು. ಅದನ್ನು ಇಲ್ಲಿ ಹೆಚ್ಚು ಟಿಪ್ಪಣಿಕಾರರು ಇಲ್ಲಿ ಸ್ವೀಕಾರವನ್ನು ಮಾಡಿಲ್ಲ. ಶ್ರಾದ್ದಕ್ಕೆ ಅಂತಲೇ ಇದನ್ನು ಪ್ರತ್ಯೇಕವಾಗಿ ಸಂಗ್ರಹವನ್ನು ಮಾಡಿದ್ದಾರೆ. ಇವುಗಳನ್ನು ಅವಶ್ಯವಾಗಿ ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸುತ್ತಾ, ಶ್ರಾದ್ದದಲ್ಲಿ ಸ್ವಾಹ, ಸ್ವಧ ಈ ಎಲ್ಲ ಶಬ್ದಗಳನ್ನು ಬಳಸುವಂತಹ ಕ್ರಮ ಇದೆ. ಒಬ್ಬರು ಸ್ವಾಹ ಅಂತನ್ನುವುದು ಆಕೆ ಅಗ್ನಿದೇವತೆಯ ಹೆಂಡತಿ, ಸ್ವಧ ಅಂತನ್ನುವವಳು ಪಿತೃದೇವತೆಗಳ ಹೆಂಡತಿ. ಇಬ್ಬರೂ ದಕ್ಷ ಪ್ರಜಾಪತಿಯ ಮಕ್ಕಳಾದವರು. ಅವುಗಳನ್ನು ಶಬ್ದಗಳನ್ನು ಬಳಸ್ತಾರೆ ಶ್ರಾದ್ದಗಳಲ್ಲಿ. ಪಿತೃದೇವತೆಗಳನ್ನು ಆರಾಧಿಸುವಾಗ ಸ್ವಧ ಅಂತ ಬಳಸ್ತಾರೆ, ದೇವತೆಗಳನ್ನು ಆರಾಧನೆ ಮಾಡುವಾಗ ಸ್ವಾಹ ಅಂತ ಶಬ್ದವನ್ನು ಬಳಸ್ತಾರೆ. ಮೂಲತಃ ಸ್ವಧ ಸ್ವಾಹ 2 ಶಬ್ದಗಳೂ ಪರಮಾತ್ಮನನ್ನೇ ಹೇಳುವಂತಹ ಶಬ್ದಗಳು. ಸ್ವಾಹ ಅಂತ ದೇವರನ್ನು ಕರೀತಾರಂತೆ. ಸ್ವಾಹ ಅಂತ ದೇವರನ್ನು ಯಾಕೆ ಕರೀತಾರೆ? ತನ್ನದ್ದನ್ನು ತಾನು ಸ್ವೀಕಾರವನ್ನು ಮಾಡುತ್ತಾನೆ, ಹಾಗಾಗಿ ದೇವರಿಗೆ ಸ್ವಾಹ ಅಂತ ಕರೀತಾರೆ. ಸ್ವಧ ಅಂತ ಯಾಕೆ ಕರೀತಾರೆ? ಸ್ವ ಅಂದರೆ ತಾನು, ತನ್ನನ್ನು ತಾನು, ಅಂದರೆ ಧಾರಣೆ ಮಾಡಿದವನು, ತನ್ನನ್ನು ತಾನು ಧಾರಣೆ ಮಾಡಿಕೊಂಡದ್ದರಿಂದ ದೇವರಿಗೆ ಸ್ವಧ ಅಂತ ಕರೀತಾರಂತೆ. ಎಷ್ಟೆಲ್ಲ ಅನುಸಂಧಾನ ಮಾಡುವಂತಹ ಪದ್ಧತಿ ಉಂಟು. ಆ ಸ್ವಾಹ ಸ್ವಧ ಅನ್ನುವುದಾಗಿ ಕರೆಸಿಕೊಂಡ ದೇವರು ಆಯಾ ಸ್ಥಳಗಳಲ್ಲಿ ಪಿತೃದೇವತೆಗಳಿಗೆ ಆರಾಧನೆಯನ್ನು ಮಾಡಿದಾಗ, ದೇವತಾರಾಧನೆಯನ್ನು ಮಾಡಿದಾಗ ಆಯಾ ಜೀವರಿಗೆ ಉತ್ತಮವಾದಂತಹ ಫಲವನ್ನು ಕೊಟ್ಟು ಅವರನ್ನು ಸಂತೋಷಪಡಿಸ್ತಾನೆ. ಅವರನ್ನು ಮಾತ್ರ ಅಲ್ಲ, ಹೋದಂಥ ಜೀವರನ್ನು ಕುರಿತು ಇಲ್ಲಿ ಶ್ರದ್ಧಾದಿ ಕ್ರಿಯೆಗಳನ್ನು ಮಾಡುವಂತಹ ಮಕ್ಕಳನ್ನು ಕೂಡ ದೇವರು ಅನುಗ್ರಹಿಸ್ತಾನೆ ಎಂಬಂತಹ ಸಂಗತಿಯನ್ನು ಜಗನ್ನಾಥದಾಸರು ತಿಳಿಸಿಕೊಟ್ಟಿದ್ದಾರೆ. ಅತೀ ಸಂಕ್ಷಿಪ್ತವಾಗಿ ಇಲ್ಲಿ ಪಿತೃಗಣ ಸಂಧಿಯಲ್ಲಿ ಬಂದ ಕೆಲವು ಪಿತೃಗಳ ಆರಾಧನಾ ನಿಮಿತ್ತವಾಗಿ ಸಂಗ್ರಹವನ್ನು ಮಾಡಬಹುದಾದ ಪದ್ಯಗಳನ್ನು ಚಿಂತನೆಯನ್ನು ಮಾಡಿದ್ದೇನೆ. ಇದರಿಂದ 10 ಜನಕ್ಕೆ ಒಂದು ಉತ್ಸಾಹ ಸಿಕ್ಕು ಹರಿಕಥಾಮೃತ ಸಾರವನ್ನು ಇನ್ನೂ ಹೆಚ್ಚಾಗಿ ಅಧ್ಯಯನವನ್ನು ಮಾಡಿ ಅಲ್ಲಿನ ವಿಷಯಗಳನ್ನು ತಿಳಿದು ಅನುಸಂಧಾನವನ್ನು ಮಾಡುವಂತಹ ಒಂದು ಪ್ರೇರಣೆ ಸಿಕ್ಕಿತು ಅಂತಾದರೆ ಈ ಒಂದು ಕೆಲಸ ಕಾರ್ಯ ಅದು ಸಾರ್ಥಕವಾಗುತ್ತೆ ಎನ್ನುವುದಾಗಿ ತಿಳಿಸ್ತಾ, ಈ ಕಾರ್ಯಕ್ರಮದ ಒಂದು ಪ್ರಾಯೋಜಕರಾಗಿ ಅಶ್ವತ್ಥಯ್ಯ ಶೆಟ್ಟಿ ಅನ್ನುವರು ಇದಕ್ಕೆ ಪ್ರಾಯೋಜಕರಾಗಿ ಇದ್ದಾರೆ. ಹರಿವಾಯು ಗುರುಗಳು ಅವರನ್ನು ವಿಶೇಷವಾಗಿ ಅನುಗ್ರಹಿಸಲಿ. ಇನ್ನೂ ಹೆಚ್ಚಿನದಾದಂತಹ ಧಾರ್ಮಿಕ ಕಾರ್ಯಗಳು ಅವರಿಂದ ನಡೆಯುವಂತೆ ಆಗಲಿ. ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಅವರನ್ನು ಅನುಗ್ರಹಿಸಲಿ ಅಂತ ಪುನಃ ಪ್ರಾರ್ಥನೆಯನ್ನು ಮಾಡುತ್ತಾ ಈ 2 ವಾಕ್ಕುಸುಮಗಳನ್ನು ಪರಮಾತ್ಮನಲ್ಲಿ, ಗುರುಗಳ ಅಂತರ್ಯಾಮಿಯಾದ ಮುಖ್ಯಪ್ರಾಣದೇವರ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.